ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಯಾವ ರೀತಿ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡೋದು ಅಂತ. ಪ್ಲೇಲಿಸ್ಟ್ನ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಒಂದೇ ಚಾನಲಲ್ಲಿ ಬೇರೆ ಬೇರೆ ರೀತಿಯಾದಂತಹ ವೀಡಿಯೋಸ್ನ ಕೆಲವೊಬ್ಬರು ಮಾಡ್ತಾ ಇರ್ತಾರೆ. ಅಂಥವರು ಪ್ಲೇಲಿಸ್ಟ್ನ ಯೂಸ್ ಮಾಡಿಕೊಂಡು ಒಂದು ಟಾಪಿಕಿಗೆ ರಿಲೇಟೆಡ್ ಆಗಿರೋ ವೀಡಿಯೋಸ್ನ ಒಂದು ಕಡೆ ಹಾಕ್ಬೋದು. ಹಾಗೆಯೇ ನೀವು ಮಾಡಿರೋ ಅಂಥ ಪ್ಲೇಲಿಸ್ಟು ವ್ಯೂವರ್ಸ್ಗೆ ಏನಾದರೂ ಸಜೆಸ್ಟ್ ಆಗಿ ಅವರು ಒಂದು ವಿಡಿಯೋನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನ ನೋಡೋ ಅಂಥ ಸಾಧ್ಯತೆ ಇರುತ್ತೆ. ಆಗ ವ್ಯೂಸ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ಲೇಲಿಸ್ಟ್ನ ನೀವು ಮಾಡ್ಕೊಳ್ಬೋದು. ಮತ್ತು ಈ ಟೀಚಿಂಗ್ ರಿಲೇಟೆಡ್ ಮಾಡ್ತಾ ಇರ್ತಾರಲ್ಲ ವೀಡಿಯೋಸು, ಅಂಥವರು ಒಂದೊಂದು ಎಕ್ಸಾಮಿಗೆ ಕೋಚ್ ಮಾಡ್ತಾ ಇರ್ತಾರಲ್ಲ, ಅದ್ರ ರಿಲೇಟೆಡ್ಡು ಪ್ಲೇಲಿಸ್ಟ್ನ ಮಾಡ್ಕೊಳ್ಬೋದು. ಹಾಗಾಗಿ ಈ ಪ್ಲೇಲಿಸ್ಟ್ನ ಯಾವ ರೀತಿ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಸರ್ಚ್ ಬಾಕ್ಸಲ್ಲಿ studio.youtube.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನಾನು ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಲಾಗಿನ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ. ಈಗ ನಿಮಗೆ ಚಾನಲ್ ಡ್ಯಾಶ್ಬೋರ್ಡ್ ತೋರಿಸುತ್ತೆ. ಇಲ್ಲಿ ನಿಮ್ಮ ಚಾನಲ್ನ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಓಕೆನಾ. ಈ ಕಡೆ ರೈಟ್ ಸೈಡಲ್ಲಿ ನಿಮ್ಮ ಪ್ರೊಫೈಲ್ ಕಾಣಿಸ್ತಾ ಇದೆ ನೋಡಿ, ಅದರಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಕಂಟೆಂಟ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲಿಂದ ಕೆಳಗಡೆ ಸೆಕೆಂಡ್ ಆಪ್ಷನ್, ಓಕೆನಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಹಾಕಿರೋ ಅಂಥ ವೀಡಿಯೋಸು, ಶಾರ್ಟ್ಸು, ಪ್ಲೇಲಿಸ್ಟು ಎಲ್ಲನೂ ಕಾಣಿಸುತ್ತೆ. ಆ ಚಾನಲ್ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಕೆಳಗಡೆ ಸಿಕ್ಸ್ತ್ ಆಪ್ಷನ್ ಪ್ಲೇ ಲಿಸ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸಿಕ್ಸ್ತ್ ಆಪ್ಷನ್ ಪ್ಲೇ ಲಿಸ್ಟ್. ಈಗ ನಿಮ್ಮ ಮೊಬೈಲಲ್ಲಿ ನೀವು ಮಾಡಿರೋ ಅಂಥ ಪ್ಲೇಲಿಸ್ಟ್ ಎಲ್ಲ ಓಪನ್ ಆಗುತ್ತೆ. ನೀವೇನಾದರೂ ಪ್ಲೇಲಿಸ್ಟ್ನ ಮಾಡಿಲ್ಲ ಅಂತಂದರೆ ಅದು ಪ್ಲೇಲಿಸ್ಟು ಇರೋದಿಲ್ಲ ಅಲ್ಲಿ, ಓಕೆನಾ. ಈಗ ಅದ್ರ ಮೇಲ್ಗಡೆ ಕ್ರಿಯೇಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋರ್ತ್ ಆಪ್ಷನ್ನು ನ್ಯೂ ಪ್ಲೇಲಿಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮ ಪ್ಲೇಲಿಸ್ಟಿಗೆ ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ ಎಲ್ಲ ಕೊಡಬೇಕಾಗುತ್ತೆ. ನೀವು ಯಾವ ರೀತಿ ವಿಡಿಯೋಸ್ ಮಾಡಿರ್ತೀರ ಅದ್ರ ಮೇಲ್ಗಡೆ ಟೈಟಲ್ಲು ಡಿಸ್ಕ್ರಿಪ್ಷನ್ನ ಕೊಡಿ. ನಾನು ಇಲ್ಲಿ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡಿರೋದ್ರಿಂದ ಟೈಟಲಲ್ಲಿ ಯೂಟ್ಯೂಬ್ ಟಿಪ್ಸ್ ಹಾಕ್ಬಿಟ್ಟು ಮತ್ತು ಈಸಿ ಯೂಟ್ಯೂಬ್ ಚಾನಲ್ ಗ್ರೋಯಿಂಗ್ ಟ್ರಿಕ್ಸ್ ಇನ್ ಕನ್ನಡ ಅಂತೇಳ್ಬಿಟ್ಟು ಟೈಟಲ್ನ ಕೊಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಟೈಟಲ್ ಬೇಕೋ ಆ ರೀತಿ ನೀವು ಕೊಡಬೇಕಾಗುತ್ತೆ, ಓಕೆನಾ. ನೆಕ್ಸ್ಟು ಡಿಸ್ಕ್ರಿಪ್ಷನ್ ಕೂಡ ಅಷ್ಟೇ. ಫಸ್ಟು ಟೈಟಲಲ್ಲಿ ಏನು ಹಾಕಿರ್ತೀರ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ಲಿಂಕ್ಸ್ನೂ ಕೊಡಬೇಕಾಗುತ್ತೆ. ಈಗ ನಾನು ಟೈಟಲ್ ಕೊಟ್ಟಿದ್ದೀನಿ ಯೂಟ್ಯೂಬ್ ಟಿಪ್ಸ್ ಮತ್ತು ಈಸಿ ಯೂಟ್ಯೂಬ್ ಟ್ರಿಕ್ಸ್ ಇನ್ ಕನ್ನಡ ಅಂತ. ಈಗ ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟು ಯೂಟ್ಯೂಬ್ ಟಿಪ್ಸ್ ಹಾಕ್ಬಿಟ್ಟು ಆ್ಯಂಡ್ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಿಮಗೆ ನಿಮ್ಮ ಪ್ಲೇಲಿಸ್ಟು ಯಾವ ರಿಲೇಟೆಡ್ ಇರುತ್ತೆ, ನಿಮ್ಮ ಪ್ಲೇಲಿಸ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ಬರ್ಕೊಳ್ತೀವಿ ಇಲ್ಲಿ ಅಂತಂದರೆ ಬರಿಬೋದು. ನಾನಿಲ್ಲಿ ಜಸ್ಟು ಇಯರ್ ಐ ವಿಲ್ ಶೇರ್ ಯೂಟ್ಯೂಬ್ ಚಾನಲ್ ಗ್ರೋಯಿಂಗ್ ಟಿಪ್ಸ್ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಬೇರೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಏನಾದರೂ ಇದ್ದರೆ ಇಲ್ಲಿ ಹಾಕ್ಕೊಳ್ಬೋದು. ನಿಮ್ಮ ಇನ್ಸ್ಟಾಗ್ರಾಮ್ ಲಿಂಕು, ವಾಟ್ಸಪ್ ಲಿಂಕು, ಟೆಲಿಗ್ರಾಮ್ ಲಿಂಕು, ಹಾಗೆಯೇ ಬೇರೆ ಪ್ಲೇಲಿಸ್ಟ್ ಲಿಂಕು ಏನಾದರೂ ಇಲ್ಲಿ ಕೊಡ್ತೀನಿ ಅಂತ ಅಂದರೆ ಕೊಡ್ಬೋದು. ಕೆಲವೊಂದು ಕೀವರ್ಡ್ಸ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 3 ಹ್ಯಾಶ್ಟ್ಯಾಗ್ನ ಕೊಡ್ತಾಯಿದ್ದೀನಿ. ಇದನ್ನು ಬರೆದಿದ್ದಾದಮೇಲೆ ಒಂದು ರಂಜನಿ ಯೂಟ್ಯೂಬ್ ಚಾನಲ್ ಅಂತ ಕೊಡ್ತಾಯಿದ್ದೀನಿ, ನೆಕ್ಸ್ಟು ಯೂಟ್ಯೂಬ್ ಟಿಪ್ಸ್ ಅಂತ ಕೊಡ್ತಾಯಿದ್ದೀನಿ, ಆಮೇಲೆ ಯೂಟ್ಯೂಬ್ ಅಂತ 3 ಕೊಡ್ತಾಯಿದ್ದೀನಿ. ಈ ಯೂಟ್ಯೂಬು ಮತ್ತು ಯೂಟ್ಯೂಬ್ ಟಿಪ್ಸ್ ಎಲ್ಲ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲರೂ ಸರ್ಚ್ ಮಾಡೋ ಅಂಥದ್ದು. ಹಾಗಾಗಿ ನಾನು ಈ 3ನ್ನ ಹ್ಯಾಶ್ಟ್ಯಾಗ್ ಆಗಿ ಇಲ್ಲಿ ಕೊಡ್ತಾಯಿದ್ದೀನಿ, ಓಕೆನಾ. ಅದಾದಮೇಲೆ ವಿಸಿಬಿಲಿಟಿ ನೋಡಿ ಪಬ್ಲಿಕ್ ಅಂತ ಅವರೇ ಕೊಟ್ಟಿರ್ತಾರೆ, ಅದನ್ನೇನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಈ ಕಡೆ ಡೇಟ್ ಆಫ್ ಪಬ್ಲಿಷ್ಡು ಅದೇನು ಬೇಕಾಗಿಲ್ಲ. ನೆಕ್ಸ್ಟು ಕೆಳಗಡೆ ಬಂದರೆ ಆ್ಯಡ್ ವೀಡಿಯೋಸ್ ಅಂತ ಇದೆ ನೋಡಿ, ಆ್ಯಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವಿವಾಗ ಆ್ಯಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಹಾಕಿರೋ ಅಂತಹ ಪ್ರತಿಯೊಂದು ವೀಡಿಯೋನೂ ಕೂಡ ತೋರಿಸುತ್ತೆ. ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ಇವಾಗ ವೀಡಿಯೋಸ್ನ
ತೋರಿಸುತ್ತೆ. ನಾನು ಆ್ಯಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಹಾಕಿರೋಂಥ ಅಷ್ಟು ವೀಡಿಯೋಸು ಇಲ್ಲಿ ಶೋ ಆಗಿದೆ. ನಾನಿವಾಗ ಮೊದಲಿಗೆ 3 ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಬೇರೆ ಎಲ್ಲ ಪ್ಲೇಲಿಸ್ಟ್ ನಾನು ಮಾಡಿದ್ದೀನಿ. 3ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟ್ 3ನ ನಾವು ಯಾವ ವೀಡಿಯೋ ಸೆಲೆಕ್ಟ್ ಮಾಡಿರ್ತೀವಿ ಅದು ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ. ನಾನಿವಾಗ 3 ವೀಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಆ 3 ವೀಡಿಯೋದು ಟೈಟಲು ಈ ಕಡೆ ಬಂದಿದೆ ನೋಡಿ. ನೆಕ್ಸ್ಟು ಕೆಳಗಡೆ ಬ್ಲ್ಯಾಕ್ ಕಲರಲ್ಲಿ ಸೇವ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಆ್ಯಡ್ ವೀಡಿಯೋಸ್ ಇತ್ತಲ್ಲ, ಅಲ್ಲಿ 3 ವೀಡಿಯೋಸ್ ಅಂತ ಬಂದಿದೆ ನೋಡಿ. ನೆಕ್ಸ್ಟು ಏನಿದೆ ಅಂತಂದರೆ, ನೆಕ್ಸ್ಟು ಕೆಳಗಡೆ ಕ್ರಿಯೇಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪ್ಲೇಲಿಸ್ಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ. ಕೆಳಗಡೆ ಮೆಸೇಜ್ ಬಂತು ನೋಡಿ. ಈಗ ಈ ಥರ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡಿದಾಗ ಮೊದಲಿಗೆ 4 ಇತ್ತು, ಇವಾಗ 5 ಪ್ಲೇಲಿಸ್ಟ್ ಆಗಿದೆ. ಓಕೆನಾ? ಈ ಥರ ನೀವು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಕ್ರಿಯೇಟ್ ಮಾಡಿ ಲಿಂಕ್ ಎಲ್ಲ ಕಳಿಸ್ಬಿಟ್ಟು ನೀವು ಬೇಕಿದ್ರೆ ವಾಚ್ ಅವರ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.